ಬೆಂಗಳೂರು ಟು ಬೆಳಗಾವಿ ಕುರ್ಚಿ ಕದನ ಶಿಫ್ಟ್. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಹಾಗಾದ್ರೆ ಇಲ್ವಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರ ಯತೀಂದ್ರ ಹೇಳಿಕೆ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ನೀಡಲಿ. ಡಿಕೆ ಬ್ರದರ್ಸ್ ಸೈಲೆಂಟ್ ಯಾಕೆ? ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಡಿಕೆ ಶಿವಕುಮಾರ್ ಕಾಲೆಳೆದ ಸುನೀಲ್ ಕುಮಾರ್. ಬೆಂಗಳೂರಿನ ಬಳಿಕ ಬೆಳಗಾವಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್. ಈ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕದನ ವಿರಾಮ ಘೋಷಣೆ ಮಾಡಿದ್ರು, ಅದು ಪಾಲನೆ ಆಗ್ತಿಲ್ಲ. ಮೊನ್ನೆಯಷ್ಟೇ 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನನ್ನೂ ಕೂಡ ಹೇಳಿಲ್ಲ ಅಂತ ಹೇಳಿ ಸಿಎಂ ಪುತ್ರ ಮೇಲ್ಮನೆ ಸದಸ್ಯ ಯತೀಂದ್ರ ಹೇಳಿಕೆ ಕೊಟ್ಟಿದ್ರು. ಮತ್ತೆ ಕದನ ವಿರಾಮದ ಉಲ್ಲಂಘನೆಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಮತ್ತೆ ನಾಯಕತ್ವದ ಬದಲಾವಣೆಯ ಬಗ್ಗೆ ಹೇಳಿಕೆ ಕೊಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಮೊನ್ನೆಯಷ್ಟೇ ನಾಯಕತ್ವ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ಬೇಡ ಅಂತ ಹೇಳಿದ್ರು. ಮೊನ್ನೆಯಷ್ಟೇ ಪುತ್ರ ಯತೀಂದ್ರನಿಗೆ ಸಿಎಂ ಸಿದ್ದರಾಮಯ್ಯನವರು ಕಿವಿ ಮಾತು ಹೇಳಿದ್ರು. ಆದರೆ ತಂದೆ ಮಾತನ್ನ ಮೀರಿ ಯತೀಂದ್ರ ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. There is no tussle for CM post right now. I have already told you. Now everything is clear. High command has clearly said as of now there will be no change in the leadership. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿ ಯತೀಂದ್ರ ಕೊಟ್ಟಿರುವ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಯತೀಂದ್ರ ಹೇಳಿಕೆಯ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಡ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ ವಾತಾವರಣ ಚೆನ್ನಾಗಿದೆ ಅಂತ ಹೇಳಿರೋದು ಕುತೂಹಲ ಕೆರಳಿಸಿದೆ. ಇಬ್ಬರ ಮೌನ ಹಾಗೂ ಡಿಕೆ ಸುರೇಶ್ ವಾತಾವರಣ ಚೆನ್ನಾಗಿದೆ ಅಂತ ಹೇಳಿರೋದು ನಾನಾ ಚರ್ಚೆ ಕಾರಣವಾಗಿದೆ. ಇನ್ನು ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಮಾತನಾಡಿದ್ರೆ ಬಲಾತ್ಕಾರ, ಅವರು ಮಾತನಾಡಿದ್ರೆ ಚಮತ್ಕಾರನಾ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ ಉದಯ್ ಗೌಡ ಹೇಳಿದ್ರೆ, ಶಾಸಕ ಕುಣಿಗಲ್ ರಂಗನಾಥ್ ನಾನೇನು ಮಾತನಾಡಲ್ಲ ಅಂತ ಹೇಳಿ ಸೈಲೆಂಟ್ ಮೂಡ್ಗೆ ಜಾರಿದ್ದಾರೆ. ಸದ್ಯ ಬೆಳಗಾವಿ ವಾತಾವರಣ ಚೆನ್ನಾಗಿದೆ. ಚಳಿ ಇರೋದ್ರಿಂದ ವ್ಯಾಪಾರಕ್ಕೆ ಮತ್ತು ಈ ಭಾಗದ ಮುಂದಿನ ಬೆಳವಣಿಗೆಗೆ ಎಲ್ಲನೂ ಕೂಡ ಒಂದು ಒಳ್ಳೆ ವಾತಾವರಣ. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನ ನಾವು ಅರಿತ್ಕೋಬೇಕಂತ ಹೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾವ ಹೈಕಮಾಂಡ್ ವೀಕ್ ಆಗಿಲ್ಲ ಅಥವಾ ಸಿದ್ದರಾಮಯ್ಯನವ್ರು ಇಳಿಬೇಕು, ನಾಯಕತ್ವ ಚೇಂಜ್ ಆಗಬೇಕು ಅಂತ ಯಾರು ಕೇಳ್ತಿಲ್ಲ. ಬಹುಶಃ ಅವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಗ್ತಾರೆ, ಅದನ್ನ ಯಾವಾಗ ಅನ್ನೋದು ನಾವು ಕಾಲ ನಿರ್ಧರಿಸ್ತದೆ. ಅದು ಈಗ ಹೇಳೋಕ್ಕಾಗಲ್ಲ. ಆಗ್ತಾರೆ, ಯಾವಾಗ ಬೇಕಾದ್ರೂ ಆಗ್ಬೋದು. ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಕಾಲೆಳೆದಿದ್ದಾರೆ. ಉತ್ತರ ಕರ್ನಾಟಕ ಚರ್ಚೆಯ ಸಂದರ್ಭದಲ್ಲಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎಂಬ ಹಾಡು ಹೇಳಿ ಡಿಕೆಶಿ ಕಾಲೆಳೆದಿದ್ದಾರೆ. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸಾರ್ ನಿಮ್ಗೆ? ಇದೇ ಡಿಕೆ ಶಿವಕುಮಾರ ಅಥವಾ ಹೊಸ ಶಿವಕುಮಾರ ಅಂತ ಅಂದ್ರು. ಸಿ ಅಶ್ವಥ್ ಅವರದು ಒಂದು ಹಾಡಿದೆ, ಕಾಣದ ಕಡಲಿಗೆ ಹಂಬಲಿಸ್ತಾ ಇದೆ ಮನ, ಸೇರಬಲ್ಲನೆ ಒಂದು ದಿನ ಎಂದಿದೆ. ಡಿಕೆ ಶಿವಕುಮಾರ್ ಅವರು ಈಗ ಪ್ರಸ್ತುತ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಡಿಕೆಶಿ ಮನ, ಕೂರಬಲ್ಲನೆ ಒಂದು ದಿನ ಅಂತ ಡಿಕೆಶಿ ಹೊರಟಿದ್ದಾರೆ. ಕಾಣದ ಕುರ್ಚಿಗೆ ಹಂಬಲಿಸಿದೆ ಮನ, ಕೂಡಬಲ್ಲನೆ ಒಂದು ದಿನ ಅಂತ ಸುನೀಲ್ ಕುಮಾರ್ ವ್ಯಂಗ್ಯವಾಡಿದ್ರು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮ್ಗೆ? ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿ ಕೆ ಶಿವಕುಮಾರ, ಹೊಸ ಶಿವಕುಮಾರ? ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್ ಅದು? ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಸಿ ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯಿತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯಿತು, ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯಿತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋರು ಸರ್ ನಾವು. ನೀವು ಹೆಂಗೆ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ? ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಬೆಂಗಳೂರಿನ ಬಳಿಕ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರ ಜೊತೆಗೆ ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಮ್ಮ ಮನೆಯಲ್ಲಿನ ಡಿನ್ನರ್ ಮೀಟಿಂಗ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಮಾಜಿ ಶಾಸಕ ಫಿರೋಜ್ ಸೇಠ್, ಪ್ರತಿ ವರ್ಷವೂ ಅಧಿವೇಶನದ ವೇಳೆ ನಮ್ಮ ಮೇಲಿನ ಪ್ರೀತಿಯಿಂದ ಸಿಎಂ ಬರ್ತಾರೆ, ಡಿಸಿಎಂ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ವಿ, ಬೇರೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಡಿಕೆಶಿ ಬರಲಿಲ್ಲ, ಡಿನ್ನರ್ ಮೀಟಿಂಗ್ ನಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ.
ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಸಿಎಂ ಡಿನ್ನರ್ ಮೀಟಿಂಗ್ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲಾ ಸ್ನೇಹಿತರು ಕೂಡಿದ್ದು ಅಲ್ಲಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. MLC ಸಲೀಂ ಅಹಮದ್ ಮಾತನಾಡಿ, ಊಟ ಮಾಡಿದ್ವಿ ಆದ್ರೆ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಚಳಿ ಸೆಷನ್ ಸಿಎಂ ಸಾಹೇಬ್ರು ಅಣ್ಣ ಅವ್ರಿಗೆ ಮನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಸಾಹೇಬ್ರು ಇನ್ವೈಟ್ ಮಾಡ್ತೀನಿ, ಅವರು ಯಾವಾಗ ಮಿಸ್ ಮಾಡೋದಿಲ್ಲ. ಅದು ಇಬ್ರದ್ದು ಪ್ರೀತಿ ಇದೆ, ಬಂದು ಊಟ ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಅದೆಲ್ಲ ಯಾವ ಚರ್ಚೆ ಆಗಲಿಲ್ಲ, ಅಂಥದ್ದು ಯಾವುದೇ ಡಿಸ್ಕಷನ್ ಕೂಡ ಆ ಡಿನ್ನರ್ ಮೀಟಿಂಗ್ ಆಗಲಿಲ್ಲ. ಸಿಎಂ ಹಾಗೂ ಡಿಸಿಎಂ ಪರವಾಗಿ ಮಠಾಧೀಶರ ಬ್ಯಾಟಿಂಗ್ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯನವರು ಮುಂದುವರೆದ್ರೆ ವಾಲ್ಮೀಕಿ ಸಮಾಜದ ಶಾಸಕರ ವಿರೋಧವಿಲ್ಲ ಅಂತೇಳಿ ವಾಲ್ಮೀಕಿ ಪೀಠದ ರಾಜನಹಳ್ಳಿ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿದ್ದಾರೆ. ಒಂದು ವೇಳೆ ಬದಲಾವಣೆಯಾದ್ರೆ ಅಹಿಂದ ಮುಖಂಡರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅಂತ ಹೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಚಿತ್ತಾಪುರದ ಈಡಿಗ ಮಠದ ಪ್ರಣವಾನಂದ ಸ್ವಾಮೀಜಿ, ಹೈಕಮಾಂಡ್ ಡಿಕೆಶಿ ಅವರನ್ನ ಸಿಎಂ ಮಾಡದಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗಲಿದೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ರವಾನಿಸಿದ್ದಾರೆ. ಈ ಸರ್ಕಾರ ಈಡಿಗ ಸಮಾಜವನ್ನ ಕಡೆಗಣಿಸಿದೆ. ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯ ಇಲ್ಲದಂತಾಗಿದೆ. ನಮ್ಮ ಸಮಾಜಕ್ಕಾಗಿರುವ ಅನ್ಯಾಯ ಖಂಡಿಸಿ ಜನವರಿ 6ರಿಂದ ಚಿತ್ತಾಪುರದಿಂದ ಕಲಬುರಗಿಯವರೆಗೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂತ ಸಂದರ್ಭ ಬಂದ್ರೆ ನಮ್ಮ ದಲಿತರನ್ನ ಯಾರಾದ್ರೂ ಒಬ್ರು ಸಿಎಂ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ 4-5 ಜನ ಇದ್ದಾರೆ, ಯಾರಾದ್ರೂ ಸಂತೋಷ. ರಾಜ್ಯದ ಈಡಿಗ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಒಂದು ಸರ್ಕಾರ ಆಗಿ ಕಾಂಗ್ರೆಸ್ ಸರ್ಕಾರ ಪರಿವರ್ತನೆ ಆಗಿದೆ. ಜನವರಿ 6ನೇ ತಾರೀಕು ಅಂದ ಪ್ರಾರಂಭವಾಗಿ ಫೆಬ್ರವರಿ 12ವರೆಗೂ ಕಲಬುರಗಿಯಿಂದ ಬ್ಯಾಂಗ್ಳೂರ್ವರೆಗೆ ನಾನು ಐತಿಹಾಸಿಕ ಪಾದಯಾತ್ರೆಯನ್ನೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಬರಬೇಕು, ಅಷ್ಟೇ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದು ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ವನಾಶವಾಗುತ್ತೆ. ಕಳೆದ ಜುಲೈನಲ್ಲಿ RCB ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ 11 ಮಂದಿ ಅಭಿಮಾನಿಗಳು ಸಾವನ್ನಪ್ಪಿದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಇದೀಗ 5 ತಿಂಗಳ ಬಳಿಕ ಮತ್ತೆ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಮೊನ್ನೆಯಷ್ಟೇ ಮತ್ತೆ ಮ್ಯಾಚ್ಗಳು ಪುನರಾರಂಭಿಸುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ನಿನ್ನೆ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಈ ಬೆನ್ನಲ್ಲೇ ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾವಳಿಗೆ ಅನುಮತಿ ಕೊಡುವ ಬಗ್ಗೆ ಚರ್ಚೆ ಆಗಲಿದೆ. ಮತ್ತೆ ಪಂದ್ಯಗಳ ಆರಂಭಕ್ಕೆ ಅನುಮತಿ ನೀಡುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುನ್ಸೂಚನೆ ಕೊಟ್ಟಿದ್ದಾರೆ. ಇಂತಹ ಘಟನೆಗಳು ನಡೆಯಬಾರದಿತ್ತು, ಆದರೆ ನಡೆದು ಹೋಗಿದೆ. ರಾಜ್ಯದ ಗೌರವವನ್ನು ಹಾಳು ಮಾಡಬಾರದು ಅನ್ನೋದು ನನ್ನ ಆಸೆ. ಇದು ಆತ್ಮಗೌರವದ ಪ್ರಶ್ನೆಯಾಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ಗೆ ಅನುಮತಿ ನೀಡುವ ಬಗ್ಗೆ ಮುನ್ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಕ್ಸಿಡೆಂಟ್ ಆಯಿತು, ತಪ್ಪದು ಆಗಬಾರ್ದಾಗಿತ್ತು, ಅನೇಕ ತಪ್ಪುಗಳು ಆಗಿದೆ. ಸೊ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಕೆಲವು ಗೈಡ್ಲೈನ್ಸ್ ಮೇಲೆ ನಾವಂತೂ ಓಪನ್ ಮೈಂಡ್ ಇದ್ದೀವಿ. ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ. ಐ ಥಿಂಕ್ ಇಟ್ಸ್ ಬೇಸಿಕಲಿ ಯಾವುದು ಅದಾಗಿರ್ತಕ್ಕಂಥ ಇನ್ಸಿಡೆಂಟ್ ಇಟ್ಸ್ ವೆರಿ ಸ್ಯಾಡ್. ಆಗಿರ್ತಕ್ಕಂಥ ಇನ್ಸಿಡೆಂಟ್ ನಾವೆಲ್ಲ ತಲೆಯನ್ನು ಬಾಗ್ತೀವಿಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಇನ್ ಲಾರ್ಜರ್ ಇಂಟ್ರೆಸ್ಟ್ ನೋಡ್ಬೇಕಾಗುತ್ತೆ. ಅದನ್ನ ಯಾವ ರೀತಿ ಕ್ಯಾಬಿನೆಟ್ ಎಲ್ಲ ಕೊಲೀಗ್ಸ್ ಏನ್ ಮಾತನಾಡ್ತಾ ನೋಡಿ ಹೇಳ್ತೀನಿ. ಅಭಿಮಾನಿಗಳು ಇದ್ದೇ ಇರ್ತಾರೆ, ಆದರೆ ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಆ ಒಂದು ಘಟನೆಯನ್ನು ಮತ್ತೆ ನೆನ್ಪುಡ್ಕೊಂಡು ಮುಂದುವರಿಸಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ಗೆ ಅನುಮತಿ ನೀಡುವ ವಿಚಾರದಲ್ಲಿ ಬಿಜೆಪಿಯಲ್ಲಿ ದ್ವಂದ್ವತೆ ಉಂಟಾಗಿದೆ. ಕಾಂಗ್ರೆಸ್ ತಪ್ಪಿನಿಂದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾಬ್ಲಮ್ ಆಗಿದ್ದು ಮತ್ತೆ ಅನುಮತಿ ನೀಡಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆ ಸ್ಟೇಡಿಯಂ ಬಳಿ 11 ಆತ್ಮಗಳು ಓಡಾಡ್ತಿದ್ದು ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಆಡಿಸಬಾರದು ಅಂತೇಳಿ ಶಾಸಕ SR ವಿಶ್ವನಾಥ್ ಒತ್ತಾಯಿಸಿದ್ದಾರೆ. ಸ್ಟೇಡಿಯಂ ಕೇಂದ್ರ ಸ್ಥಾನದಲ್ಲಿದ್ದು ಟ್ರಾಫಿಕ್ ಸೇರಿದಂತೆ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರ ಕ್ರೀಡೆಗೂ ಪ್ರೋತ್ಸಾಹ ಕೊಡಬೇಕು. ಹಂಗನ್ಬಿಟ್ಟು ಈ ಅನಾಹುತ ಆಯಿತು ಅಂತ ಕ್ರೀಡೆನೆಲ್ಲ ಮುಚ್ಚಕ್ಕಾಗಲ್ಲ. ಮುಚ್ಚಕ್ ಮುಂಚೆ ನಾವು ಅಲ್ಲಿ ಕೊಡಲ್ಲ ಅಂದ್ರೆ ಆಲ್ಟರ್ನೇಟಿವ್ ಎಲ್ಲಿ ಮಾಡಬೇಕು ಅನ್ನೋದಾದ್ರೂ ನೋಡಬೇಕು. ಎರಡೂ ಕೊಡಬೇಕು. ಕ್ರಿಕೆಟ್ ಅಭಿಮಾನಿಗಳಿಗೆ, RCB ಅಭಿಮಾನಿಗಳು ಯಾರಿದ್ದಾರೆ ಯುವಕರು, ಅವರಿಗೆ ನೋವು ಮಾಡಬಾರ್ದು. ಇವತ್ತು ಬೆಂಗಳೂರು ನಗರ ಬಹಳ ದೊಡ್ಡದಾಗಿ ಬೆಳೆದಿದೆ. ಇವತ್ತು ಕೇಂದ್ರ ಸ್ಥಾನದಲ್ಲಿದೆ. ಈ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಅನ್ನ ಆಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಟ್ರಾಫಿಕ್ ಜಾಮ್ ಆಗ್ತದೆ. ನಾಳೆ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ 11 ಆತ್ಮಗಳಲ್ಲಿ ಓಡಾಡ್ತವೆ. ಅವರ ಸತ್ತ ದುಃಖನೇ ಮರೆಯೋದಕ್ಕೆ ಮೊದಲು ಇವತ್ತು ನಾವು ಮತ್ತೆ ಅಲ್ಲಿ ಕ್ರಿಕೆಟ್ ಅನ್ನ ಆಡ್ತೀವಿ ಅಂತ ಹೇಳಿದ್ರೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಂಡಿದ್ದ ರಾಜ್ಯ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಆದೇಶವನ್ನು ಧಾರವಾಡ ಹೈಕೋರ್ಟ್ ಪೀಠ ರದ್ದುಗೊಳಿಸಿ ಮಹತ್ವದ ಆದೇಶ ಕೊಟ್ಟಿದೆ. ಜನೌಷಧಿ ಅಂಗಡಿಯವರ ಲೀಸ್ ತಿಂಗಳು ಮುಗಿದ ಹಿನ್ನೆಲೆಯಲ್ಲಿ ಅವರಿಗೆ ಸರ್ಕಾರಿ ಆಸ್ಪತ್ರೆ ಆವರಣದಿಂದ ಹೊರಗೆ ಔಷಧಿ ಅಂಗಡಿ ಇಡುವುದಕ್ಕೆ ಸೂಚಿಸಲಾಗಿದೆ ಅಂತೇಳಿ ಸರ್ಕಾರಿ ವಕೀಲರು ವಾದಿಸಿದರು. ಜನೌಷಧಿ ಅಂಗಡಿಯಲ್ಲಿ ಕಡಿಮೆ ಬೆಲೆಗೆ ಹಣ ಪಾವತಿಸಿ ಔಷಧಿಯನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಈ ಆದೇಶವನ್ನು ರದ್ದುಗೊಳಿಸಬೇಕು ಅಂತೇಳಿ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿದರು. ಎರಡು ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ 120 ಚದರ ಅಡಿ ಜಾಗದಲ್ಲಿ ಜನೌಷಧಿ ಇಟ್ಟು ಬಡವರಿಗೆ ಕಡಿಮೆ ಹಣದಲ್ಲಿ ಔಷಧಿ ಕೊಟ್ಟರೆ ಏನು ಸಮಸ್ಯೆ
ಸಮಸ್ಯೆ? ಜನೌಷಧಿ ಬಗ್ಗೆ ಯಾರಾದರೂ ದೂರು ಕೊಟ್ಟಿದ್ದಾರಾ? ಬಸ್ ಉಚಿತ ಮಾಡಿ ಅಂತೇಳಿ ತಮ್ಗೆ ಯಾರು ಹೇಳಿದ್ರು ಅಂತೇಳಿ ಪ್ರಶ್ನಿಸಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಪ್ರಕರಣ ನ್ಯಾಯಾಲಯಕ್ಕೆ ಬರಬಾರ್ದಿತ್ತು. ಜನೌಷಧಿ ಅಂಗಡಿ ಇಡೋದಕ್ಕೆ ಅವಕಾಶ ಕೊಡದೇ ಇದ್ರೆ ಜನರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತ ಕಾಣಿಸುತ್ತೆ ಅಂತ ಅಭಿಪ್ರಾಯಪಟ್ಟು ಸರ್ಕಾರ ಆದೇಶವನ್ನ ರದ್ದು ಮಾಡಿದೆ. ಇದು ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬಾರದು ಅನ್ನೋ ಕಾರಣದ ಉದ್ದೇಶದಿಂದ ರಾಜ್ಯ ಸರ್ಕಾರ ಅದಕ್ಕೆ ರಾಜ್ಯದ ಜನರನ್ನ ವಂಚಿಸಿದ್ರು. ಇದು ಕೋರ್ಟಿನ ಮೆಟ್ಟಿಲೇರಿದ ಮೇಲೆ ಅವರು ಕೂಡ ಇವತ್ತು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಈಗ ಅವರಿಗೆ ಬೇರೆ ಮಾರ್ಗ ಇಲ್ಲದೆ ಅದನ್ನ ಮತ್ತೆ ಮುಂದುವರಿಸಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರ ಒಳ್ಳೇದ್ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೆಟ್ಟದನ್ನು ನಾವು ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆನೇ ಈ ಜನೌಷಧಿಯನ್ನು ಮುಚ್ಚಕ್ ಮಾಡಿದಂತ ಪ್ರಯತ್ನ. ನಿಜಕ್ಕೂ ಉಚ್ಚ ನ್ಯಾಯಾಲಯವು ಒಳ್ಳೆ ತೀರ್ಮಾನ ಕೊಟ್ಟಿದೆ, ಹಾಗಾಗಿ ನಾನು ಸ್ವಾಗತಿಸ್ತೀನಿ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಎಸ್ಐಟಿ ತನಿಖೆಯಲ್ಲಿ ಸತ್ಯ ಹೊರಬಂದಿದ್ದು ಎಲ್ಲ ಮಾಹಿತಿಯನ್ನು ತನಿಖಾ ವರದಿ ಬಟಾಬಯಲು ಮಾಡಿದೆ. ಆ ಮೂಲಕ ಧರ್ಮಸ್ಥಳದಲ್ಲಿ ನೂರಾರು ಅಪರಿಚಿತ ಶವ ಹೂಳಲಾಗಿತ್ತು ಎಂಬ ಆರೋಪಕ್ಕೆ ಬಹುತೇಕ ತೆರೆ ಬಿದ್ದಿದೆ. ಆರೋಪಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಈ ಸಂಬಂಧ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದು, ಧರ್ಮಸ್ಥಳದ ಹೆಸರು ಹಾಳು ಮಾಡುವುದಕ್ಕೆ ಯತ್ನಿಸಿದ ಪಾಪಿಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಹೇಳಿದ್ದಾರೆ. ಯಾರೋ ದುಡ್ಡು ಕೊಟ್ರು ಅಂತ ಹೇಳಿ ಬಿಜೆಪಿಯವರು ಹೇಳ್ತಿದ್ದಾರೆ. ಸಿಎಂ ಸುತ್ತಮುತ್ತ ಇರೋರೆಲ್ಲ ಯಾಕ್ರಿ ಇದಕ್ಕೆಲ್ಲ ಕೈ ಹಾಕ್ತಾರೆ? ಒಂದಷ್ಟು ರಾಜಕೀಯ ಮಾಡಬೇಕು, ಬೆಂಕಿ ಹಚ್ಚಬೇಕು ಅನ್ನೋದಷ್ಟೇ ಬಿಜೆಪಿಯವರ ಕೆಲಸ ಅಂತ ಹೇಳಿ ಗುಡುಗಿದ್ರು. ಈ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಸರ್ಕಾರ ನಮ್ಮಿಂದಲೇ ಆಗಿದೆ ಅಂತ ಒಪ್ಕೊಳ್ಬೇಕು. ಸರ್ಕಾರ ಈಗ ವರದಿ ಕೊಟ್ಟಿದೆ. 6 ಜನ ಕಾಂಟ್ರವರ್ಸಿ ಮಾಡಿದ್ರು. ಸರ್ಕಾರವು ಕೂಡ ಹೊಣೆಯನ್ನು ಹೊತ್ಕೊಬೇಕು ಅಂತ ಹೇಳಿದ್ದಾರೆ. ಇವತ್ತು ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಮಾಡಿ ಸುಮ್ಮನೆ ದುಡ್ಡಿಗೋಸ್ಕರ ಒಂದು ಧಾರ್ಮಿಕ ಕ್ಷೇತ್ರವನ್ನು ಹಾಳು ಮಾಡುವಂಥ ದುಷ್ಟಶಕ್ತಿಗಳಿಗೆ ನೀವು ಯಾವ ರೀತಿ ಕಡಿವಾಣ ಹಾಕ್ತೀರೋ ಹಾಕಲೇಬೇಕು. ಅವರು ಇನ್ನು ಜೀವಮಾನದಲ್ಲಿ ಜೈಲಿಂದ ಆಚೆ ಬರಬಾರ್ದು. ಆ ರೀತಿಯಾದ ಕೊಡಬೇಕು. ಯಾರು ನೋಡಿ, ಸಿಎಂ ಸುತ್ತಮುತ್ತ ಇದ್ದವರಿಗೆ ಏನು ಬೇರೆ ಕೆಲಸ ಇರ್ತದೆ? ಅವರಿಗೆ ಸುಮ್ಮನೆ ರಾಜಕೀಯನ ಬಿಡಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಯಾರೂ ಮಾಡೋದು ಬೇಡ. ಯಾವ ಈ 6 ಜನರು ಇವತ್ತು ಸಿಕ್ಕಿ ಬಿದ್ದಿದ್ದಾರೆ, ಇದೇ ಜನರು ಸರ್ಕಾರಕ್ಕೆ ಒತ್ತಡ ಹಾಕಿದ್ರು. ಅಂದಮೇಲೆ ಇವರ ಒತ್ತಡಕ್ಕೆ ಮಣಿದು ಮಾಡಿದ ಈ ಒಂದು ಇದಕ್ಕೆ ಇವತ್ತು ಸರ್ಕಾರವೂ ಕೂಡ ಹೊಣೆಯಾಗಬೇಕು. ಅಲ್ಲಿ ಆಗಿರ್ತಕ್ಕಂಥದ್ದನ್ನ ನಮ್ಮಿಂದಲೇ ಆಯ್ತು ಅಂತ ಸರ್ಕಾರ ಒಪ್ಕೊಳ್ಬೇಕು. ರಾಜ್ಯದ ಜನರ ಕ್ಷಮೆ ಕೇಳಬೇಕು.